ಹಾಯ್, ನಾನು ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೆನ್ಸಸ್ ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ ಎಲ್ಡರ್ಲಿ ಪಾಪ್ಯುಲೇಷನ್ 138 ಮಿಲಿಯನ್ ಆಗಿದೆ. ಇದು 2031 ತನಕ ಇನ್ನೂ 56 ಮಿಲಿಯನ್ ಇನ್ಕ್ರೀಸನ್ನು ಕಾಣಲಿಕ್ಕಿದೆ. ಅದರಲ್ಲೂ ಶಾಕಿಂಗ್ ವಿಷಯ ಏನಂದರೆ, NGO ಹೆಲ್ಪ್ ಏಜ್ ಇಂಡಿಯಾ ಅವರು ಮಾಡಿದಂತಹ ನ್ಯಾಷನಲ್ ಸರ್ವೆ ಪ್ರಕಾರ ಆಲ್ಮೋಸ್ಟ್ 47% ಎಲ್ಡರ್ಲಿ ಪೀಪಲ್ ಎಕನಾಮಿಕಲಿ ಅವರ ಫ್ಯಾಮಿಲೀಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಹಾಗೂ 34% ಪೆನ್ಷನ್ ಹಾಗೂ ಕ್ಯಾಶ್ ಟ್ರಾನ್ಸ್ಫರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದೇ ರಿಪೋರ್ಟ್ ಪ್ರಕಾರ 52% ಎಲ್ಡರ್ಲಿ ಪೀಪಲ್ ಇನ್ಎಡಿಕ್ವೇಟ್ ಇನ್ಕಮಿಂದ ಸಫರ್ ಆಗ್ತಾ ಇದ್ದಾರೆ, 40% ಫೈನಾನ್ಷಿಯಲಿ ಇನ್ಸೆಕ್ಯೂರ್ ಆಗಿದ್ದಾರೆ, 45% ಅವರಿಗೆ ಪೆನ್ಷನ್ ಅಮೌಂಟ್ ಸಾಕಾಗಲ್ಲ ಅಂತ ಹೇಳ್ತಾರೆ, 57% ಎಲ್ಡರ್ಲಿ ಪೀಪಲ್ ಪ್ರಕಾರ ಅವರ ಸೇವಿಂಗ್ಸ್ ಅವರ ಎಕ್ಸ್ಪೆಂಡಿಚರನ್ನು ಮೀಟ್ ಮಾಡೋದಕ್ಕೆ ಸಾಕಾಗ್ತಾ ಇಲ್ಲ. ಇದು ಕ್ಲಿಯರ್ ಆಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳುತ್ತೆ. ಸೀನಿಯರ್ ಸಿಟಿಸನ್ಸಲ್ಲಿ 98% ಜನರಲ್ಲಿ ಹೆಲ್ತ್ ಇನ್ಶೂರೆನ್ಸೇ ಇಲ್ಲ. ಇದನ್ನೆಲ್ಲ ನೋಡಿದಾಗ ನಮ್ಮ ಪೇರೆಂಟ್ಸಿಗೂ ರಿಟೈರ್ಮೆಂಟ್ ಫಂಡ್ ಇರಲೇಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ರಿಟೈರ್ಮೆಂಟ್ ಫಂಡ್ ಅಂದರೆ ಏನು, ಇದು ಯಾಕೆ ಇರಬೇಕು, ಇದನ್ನು ಜನರೇಟ್ ಮಾಡೋದು ಹೇಗೆ ಅನ್ನುವ ಎಲ್ಲ ಇನ್ಫಾರ್ಮೇಷನನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಇವತ್ತಿನ ಟಾಪಿಕ್ ಇಷ್ಟ ಆಗಿದ್ದರೆ ಆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಮೊದಲನೇದಾಗಿ ರಿಟೈರ್ಮೆಂಟ್ ಫಂಡ್ ಅಂದರೆ ಏನು? ರಿಟೈರ್ಮೆಂಟ್ ಫಂಡ್ ಒಂದು ಸೇಫ್ಟಿ ನೆಟ್ ಆಗಿದೆ. ಇದು ಅನ್ಫೋರ್ಸೀನ್ ಎಮರ್ಜೆನ್ಸಿಗಳಲ್ಲಿ ಕೆಲಸಕ್ಕೆ ಬರುವಂತಹ ಫಂಡ್. ಸೊ ಬೇಸಿಕಲಿ ಒಂದು ಸನ್ನಿ ಡೇಯಲ್ಲಿ ನಾವು ಮಳೆಯನ್ನು ನೋಡಿದಾಗ ಇದು ಅಂಬ್ರೆಲ್ಲಾ ಥರ ಆ್ಯಕ್ಟ್ ಆಗುತ್ತೆ. ನಮ್ಮ ಪೇರೆಂಟ್ಸಿಗೆ ಯಾವುದಾದ್ರೂ ಹೆಲ್ತ್ ಎಮರ್ಜೆನ್ಸಿ ಬಂದರೆ, ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಸ್ಟ್ರೆಸ್ಸಿಂದ ಇದು ದೂರ ಮಾಡುತ್ತೆ. ಇಲ್ಲಿ ಯಾವುದೇ ರೀತಿಯ ಇನ್ಕಮನ್ನು ಅಥವಾ ರಿಟರ್ನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇದು ಒಂದು ಎಮರ್ಜೆನ್ಸಿ ಫಂಡ್ ಆಗಿದ್ದು ನಮಗೆ ಅನ್ಫೋರ್ಸೀನ್ ಥಿಂಗ್ಸ್ ಆದಾಗ ಹೆಲ್ಪಿಗೆ ಬರುವಂತಹ ಫಂಡ್ ಆಗಿದೆ. ಯೂಶ್ವಲಿ ತಮ್ಮ ರೂಲ್ ಏನಂದರೆ, ನಮ್ಮ 6 ತಿಂಗಳ ಅಥವಾ ನಮ್ಮ ಪೇರೆಂಟ್ಸಿನ 6 ತಿಂಗಳ ಎಕ್ಸ್ಪೆನ್ಸಸ್ ಈ ರಿಟೈರ್ಮೆಂಟ್ ಫಂಡಲ್ಲಿ ಇರಬೇಕು. ಈಗ ಈ ರಿಟೈರ್ಮೆಂಟ್ ಫಂಡ್ ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಇದಕ್ಕೆ ನಾವೊಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಗೌತಮ್ ಅವನ ತಾಯಿ ಶಾಂತಿ ಜೊತೆಗೆ ಇರ್ತಾನೆ. ಶಾಂತಿ ಅವರಿಗೆ ಕ್ರಾನಿಕ್ ಕಿಡ್ನಿ ಏಲ್ಮೆಂಟ್ ಇರುತ್ತೆ. ಇದು ದಿನ ಹೋದಾಗೆ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ. ಇವರಿಗೆ ವೀಕ್ಲಿ 3 ಸಲ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಅಂತ ಎಸ್ಯೂಮ್ ಮಾಡಿ. ಪರ್ ಡಯಾಲಿಸಿಸ್ 3,000 ರೂಪಾಯಿ ಖರ್ಚಾಗುತ್ತೆ. ಅದಲ್ಲದೆ ವರ್ಷಕ್ಕೆ 1 ಲಕ್ಷ ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್, ಇತರ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಖರ್ಚಾಗುತ್ತೆ ಅಂತ ಎಸ್ಯೂಮ್ ಮಾಡೋಣ. ಗೌತಮಿಗೆ ಅವರ ಎಂಪ್ಲಾಯರ್ ಯಾವುದೇ ರೀತಿಯಾದಂತಹ ಮೆಡಿಕಲ್ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡಲಿಲ್ಲ ಅಂತ ಎಸ್ಯೂಮ್ ಮಾಡಿದ್ರೆ, ಈ ಇನ್ಫ್ಲೇಷನಿಂದಾಗಿ ಗೌತಮಿಗೆ ಕಾಸ್ಟನ್ನು ಬೇರ್ ಮಾಡೋದು ಕಷ್ಟ ಆಗುತ್ತೆ. ಈಗ ಡಯಾಲಿಸಿಸ್ ಕಾಸ್ಟ್ 3,000ದಿಂದ 4,000ಕ್ಕೆ ರಿವೈಸ್ ಆದಾಗ ಗೌತಮಿಗೆ ಇದ್ದಂತಹ ಇನ್ಶೂರೆನ್ಸ್ ಪ್ಲ್ಯಾನ್ ಕೂಡ ಕಮ್ಮಿ ಆಗ್ಬೋದು. ಇಂಥ ಕೇಸ್ಗಳು ಡಿಸ್ಹರ್ಟ್ನಿಂಗ್ ಆಗಿರುತ್ತೆ. ಈಗ ಗೌತಮ್ ಒಂದ ಲೋನನ್ನು ತಗೊಳ್ಬೇಕಾಗುತ್ತೆ ಅಥವಾ ಅವನ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ಸೊ ಇಂಥ ಸಿಚುವೇಶನಲ್ಲಿ ರಿಟೈರ್ಮೆಂಟ್ ಫಂಡ್ ಇದ್ದರೆ ಅದು ತುಂಬ ಹೆಲ್ಪಿಗೆ ಬರುತ್ತೆ. ಇನ್ನೊಂದು ಎಕ್ಸಾಂಪಲನ್ನು ತಗೊಳ್ಳೋದಾದರೆ, ಲಲಿತಾ ಡೆಲ್ಲಿಯಲ್ಲಿರ್ತಾರೆ, ಅವರ ತಾಯಿ ಕೇರಳದಲ್ಲಿರ್ತಾರೆ. ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್ ಪ್ರತಿ ತಿಂಗಳು 30,000 ಆಗುತ್ತೆ ಅಂತ ಎಸ್ಯೂಮ್ ಮಾಡೋಣ. ದಿನ ಹೋದಾಗೆ ಈ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಈ ಎಕ್ಸ್ಪೆನ್ಸಸ್ 40,000ಕ್ಕೆ ರೀಚ್ ಆಗಿದೆ ಅಂತ ಎಸ್ಯೂಮ್ ಮಾಡೋಣ. ಸೊ ಈ ಟೈಮಲ್ಲಿ ಅವರಿಗೆ ಅವರ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಅಟೆಂಡೆಂಟ್ ಕೂಡ ಬೇಕಾಗ್ತಾರೆ. ಇವರು ಮೆಟ್ರೋ ಸಿಟೀಸಲ್ಲಿ 25,000ದಿಂದ 30,000 ಚಾರ್ಜ್ ಮಾಡ್ತಾರೆ. ಅದೇ ಟೈರ್ 2 ಸಿಟಿಗೆ ಬಂದಾಗ ಈ ಎಕ್ಸ್ಪೆನ್ಸಸ್ ಸ್ವಲ್ಪ ಕಮ್ಮಿಯಾಗಿ 15,000ದಿಂದ 20,000ಕ್ಕೆ ಅಟೆಂಡೆಂಟ್ ಸಿಗ್ತಾರೆ. ಸೊ ಈ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಸೊ ನಾವು ಈ 2 ಎಕ್ಸಾಂಪಲ್ಸ್ಗಳನ್ನು ನೋಡಿದಾಗ ಗೌತಮ್ ಹಾಗೂ ಲಲಿತಾ ಅವರ ಪೇರೆಂಟ್ಸಿನ ಮೆಡಿಕಲ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಈ ಕಾಮನ್ ಏಲ್ಮೆಂಟ್ಸ್ಗಳ ಹಾಸ್ಪಿಟಲೈಸೇಷನ್ ಚಾರ್ಜಸ್ ಕಳೆದ 5 ವರ್ಷದಲ್ಲಿ ಡಬಲ್ ಆಗಿದೆ. ಸೊ ಈಗ ಈ ರಿಟೈರ್ಮೆಂಟ್ ಪ್ಲಾನಿನ ಇಂಪಾರ್ಟೆನ್ಸ್ ನಮಗೆ ತಿಳಿಯುತ್ತೆ. ನೀವು ಗೆರಿಯಾಟ್ರಿಕ್ ಕೇರ್ ಬಗ್ಗೆ ಕೇಳಿರ್ಬೋದು. ಇದೊಂದು ಸಿಗ್ನಿಫಿಕೆಂಟ್ ಮೆಡಿಕಲ್ ಎಕ್ಸ್ಪೆನ್ಸ್ ಆಗಿದೆ. ಗೆರಿಯಾಟ್ರಿಕ್ ಕೇರ್ ಎಲ್ಡರ್ಲಿ ಪೀಪಲ್ಗೆ ಮೆಡಿಕಲ್ ಕೇರನ್ನು ಕೊಡುವಂತಹ ಸರ್ವಿಸ್ ಆಗಿದೆ. ಇಲ್ಲಿ ಸರ್ಕಮ್ಸ್ಟೆನ್ಸಸ್ ಅನ್ನು ನೋಡಿಕೊಂಡು ಸರ್ವಿಸನ್ನು ಕೊಡಲಾಗುತ್ತೆ. ಅಂದರೆ ಆ
ಎಲ್ಡರ್ಲಿ ಪರ್ಸನ್ಗೆ ಮೆಡಿಕಲ್ ಕೇರ್ ಬೇಕಾ, ಅಥವಾ ಪರ್ಸನಲ್ ಅಟೆಂಡೆಂಟ್ ಬೇಕಾ, ಅಥವಾ ಹಾಸ್ಪಿಟ್ಲಲ್ಲಿ ಕೇರ್ ಟೇಕರ್ ಬೇಕಾ, ಈ ಎಲ್ಲ ಸರ್ವಿಸಸ್ಗಳನ್ನು ಗೆರಿಯಾಟಿಕ್ ಕೇರ್ ಸರ್ವಿಸಸ್ ಮುಖಾಂತರ ನೀಡಲಾಗುತ್ತೆ. ಸೊ ಈ ಎಕ್ಸ್ಪೆನ್ಸಸ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪೇರೆಂಟ್ಸ್ನ ಇಲ್ನೆಸ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ನಿಮ್ಮೊಟ್ಟಿಗೆ ಇದ್ದಾರಾ ಅಥವಾ ಸಪ್ರೇಟ್ ಆಗಿದ್ದಾರಾ ಅನ್ನುವಂಥದ್ದು ಇರ್ಬೋದು, ಅವರ ಲೆವೆಲ್ ಆಫ್ ಇಲ್ನೆಸ್ ಇರ್ಬೋದು, ಕೇರ್ ಟೇಕರ್ನ ನೆಸೆಸಿಟಿ ಇರ್ಬೋದು, ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಈ ಎಕ್ಸ್ಪೆನ್ಸಸ್ ಅನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈಗ ಈ ರಿಟೈರ್ಮೆಂಟ್ ಫಂಡ್ ಅನ್ನ ಬಿಲ್ಡ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಮೊದಲನೇದಾಗಿ ನೀವು ನಿಮ್ಮ ಪೇರೆಂಟಿನ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನ ಅಸೆಸ್ ಮಾಡಬೇಕಾಗುತ್ತೆ. ಅಂದರೆ ಅವರ ಫಿನಾನ್ಷಿಯಲ್ ಇನ್ಕಮ್ ಅನ್ನ ನೀವು ರಿವ್ಯೂ ಮಾಡಬೇಕಾಗುತ್ತೆ. ಆಗ ನಿಮಗೆ ಕರೆಕ್ಟಾಗಿ ಎಷ್ಟು ರಿಟೈರ್ಮೆಂಟ್ ಫಂಡ್ ಬೇಕು ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಸ್ಟೆಪ್, ರಿವ್ಯೂವಿಂಗ್ ಪೇರೆಂಟ್ಸ್ ಇನ್ಕಮ್ ಸೋರ್ಸಸ್. ನಮ್ಮ ಪೇರೆಂಟ್ಸ್ ಹತ್ರ ಇರುವಂತಹ ಇನ್ಕಮ್ ಸೋರ್ಸಸನ್ನು ನಾವು ರಿವ್ಯೂ ಮಾಡಬೇಕಾಗುತ್ತೆ. ಅವರು ಕಂಪ್ಲೀಟ್ ಆಗಿ ನಿಮ್ಮ ಮೇಲೇ ಡಿಪೆಂಡ್ ಆಗಿದ್ದಾರಾ, ಅಥವಾ ಅವರಿಗೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟಿಂದ ಇನ್ಕಮ್ ಬರ್ತಾ ಉಂಟಾ, ಅಥವಾ ಅವರು ಪೆನ್ಷನನ್ನು ರಿಸೀವ್ ಮಾಡ್ತಿದ್ದಾರಾ ಅಂತ ನೋಡಿಕೊಂಡು ಅವರ ಇನ್ಕಮ್ ಸೋರ್ಸಸ್ ಯಾವುದೆಲ್ಲ ಇದೆ ಅನ್ನೋದನ್ನು ನೀವು ಮೊದಲು ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನಾವೊಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ, ಅರವಿಂದ್ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಅವರ ಪೇರೆಂಟ್ಸ್ ಕೊಚ್ಚಿಯಲ್ಲಿ ಇರ್ತಾರೆ. ಅವರ ಪೇರೆಂಟ್ಸಿಗೆ ಮಂತ್ಲಿ ಪೆನ್ಷನ್ 13,000 rupees ಬರುತ್ತೆ. ಹಾಗೆ ಅರವಿಂದ್ ಅವರ ಪೇರೆಂಟ್ಸಿಗೆ ಎವ್ರಿ ಮಂತ್ 20,000 rupees ಅನ್ನ ಕೊಡ್ತಾರೆ ಅಂತ ಎಸ್ಯೂಮ್ ಮಾಡೋಣ. ಇದಲ್ಲದೆ ಅವ್ರ ಹತ್ರ ಕೆಲವು ಇನ್ವೆಸ್ಟ್ಮೆಂಟ್ಸ್ಗಳಿದ್ದು, ಆ ಇನ್ವೆಸ್ಟ್ಮೆಂಟಿಂದ ಪೇರೆಂಟ್ಸಿಗೆ ಎವ್ರಿ ಮಂತ್ 7,000 rupees ರಿಸೀವ್ ಆಗುತ್ತೆ ಅಂತ ಎಸ್ಯೂಮ್ ಮಾಡೋಣ. ಸೊ ಈಗ ಅವರ ಟೋಟಲ್ ಇನ್ಕಮ್ 40,000 per month ಆಯಿತು. ನೆಕ್ಸ್ಟ್ ಸ್ಟೆಪ್, ನಾವು ಅವರ ಎಕ್ಸ್ಪೆನ್ಸಸ್ಗಳನ್ನು ನೋಡಬೇಕು. ಅಂದರೆ ಫುಡ್ ಇರ್ಬೋದು, ರೆಂಟ್ ಇರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಯುಟಿಲಿಟೀಸ್ ಇರ್ಬೋದು, ಅಥವಾ ಅವರ ಎಂಜಾಯ್ಮೆಂಟಿಗೆ ಏನಾದರೂ ಎಕ್ಸ್ಪೆನ್ಸಸ್ ಇರ್ಬೋದು. ಈ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡಿ ಅವರ ಮಂತ್ಲಿ ಎಕ್ಸ್ಪೆನ್ಸಸ್ ಟೋಟಲ್ ಆಗಿ ಎಷ್ಟು ಅನ್ನೋದನ್ನು ನಾವು ನೋಡಬೇಕು. ನಾವು ಪ್ರೀವಿಯಸ್ ಎಕ್ಸಾಂಪಲನ್ನೇ ಕಂಟಿನ್ಯೂ ಮಾಡೋಣ. ಅರವಿಂದ್ ಪೇರೆಂಟ್ಸಿಗೆ ಅವ್ರದ್ದೇ ಆದ ಮನೆ ಇರೋದ್ರಿಂದ ಅವರಿಗೆ ರೆಂಟಲ್ ಎಕ್ಸ್ಪೆನ್ಸಸ್ ಇಲ್ಲ ಅಂತ ಎಸ್ಯೂಮ್ ಮಾಡೋಣ. ಅವರ ಫುಡ್ ಎಕ್ಸ್ಪೆನ್ಸಸ್ 6,000, ಮೆಡಿಕಲ್ ಎಕ್ಸ್ಪೆನ್ಸಸ್ 15,000, ಯುಟಿಲಿಟೀಸ್ 6,000, ಪರ್ಸನಲ್ ಕೇರ್ 2,000, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ 2,000, ಟ್ರಾನ್ಸ್ಪೋರ್ಟೇಷನ್ 2,000, ಎಂಟರ್ಟೈನ್ಮೆಂಟ್ 2,000. ಸೊ ಅವರ ಟೋಟಲ್ ಎಕ್ಸ್ಪೆನ್ಸಸ್ 35,000 ಅಂತ ಎಸ್ಯೂಮ್ ಮಾಡೋಣ. ಎಕ್ಸ್ಪೆನ್ಸಸ್ ಯಾವತ್ತಿದ್ರೂ ಅಷ್ಟೇ ಇರುತ್ತಾ? ಖಂಡಿತ ಇಲ್ಲ. ಇನ್ಫ್ಲೇಷನಿಂದಾಗಿ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎವ್ರಿ ಮಂತ್ ಎಕ್ಸ್ಪೆನ್ಸಸ್ ಸೇಮ್ ಇರೋದಿಲ್ಲ. ಇನ್ಫ್ಲೇಷನಿಂದಾಗಿ ಆ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಇನ್ಕ್ರೀಸನ್ನು ನೋಡ್ತಾ ಹೋಗ್ತೇವೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ಗಳು ರಿವೈಸ್ ಆಗ್ತಾ ಹೋದಾಗೆ ನಾವು ನಮ್ಮ ಲಿಸ್ಟಲ್ಲಿ ಕೂಡ ಎಕ್ಸ್ಪೆನ್ಸಸ್ಸನ್ನು ರಿವೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್, ಇನ್ಕಮ್ ಹಾಗೂ ಎಕ್ಸ್ಪೆನ್ಸಸ್ ಅಲ್ಲಿನ ಗ್ಯಾಪ್ ಅನ್ನು ನಾವು ನೋಡಬೇಕು. ನಾವು ಪ್ರೀವಿಯಸ್ ಎಕ್ಸಾಂಪಲನ್ನು ತಗೊಂಡ್ರೆ ಅಲ್ಲಿ ಅರವಿಂದಿನ ಪೇರೆಂಟ್ಸ್ಗೆ ಹೆಚ್ಚು ಏನು ಸೇವಿಂಗ್ಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅವರಿಗೆ ಬಂದಂತಹ ಇನ್ಕಮ್ ಅವರ ಎಕ್ಸ್ಪೆನ್ಸಸ್ಸಿಗೆ ಆಲ್ಮೋಸ್ಟ್ ಕರೆಕ್ಟ್ ಆಗ್ತಾ ಇತ್ತು. ಅವರಿಗೆ ಹೆಚ್ಚಿನ ಸೇವಿಂಗ್ಸನ್ನು ಮಾಡೋದಕ್ಕೆ ಅಲ್ಲಿ ಗ್ಯಾಪ್ ಇರಲಿಲ್ಲ. ಇಂಥ ಕೇಸಲ್ಲಿ ನಾವು ರಿಟೈರ್ಮೆಂಟ್ ಫಂಡನ್ನು ಪ್ಲಾನ್ ಮಾಡಬೇಕಾಗುತ್ತೆ. ಈ ರಿಟೈರ್ಮೆಂಟ್ ಫಂಡ್ ಯಾವುದೇ ರೀತಿಯಾದಂತಹ ಅನ್ಫೋರ್ಸಿನ್ ಎಮರ್ಜೆನ್ಸೀಸ್ ಬಂದಾಗ ಅದು ಹೆಲ್ಪ್ ಆಗುತ್ತೆ. ಅದು ಹೆಲ್ತ್ ಇಶ್ಯೂ ಇರ್ಬೋದು, ಅಥವಾ ಹೌಸ್ ಮೇಂಟೆನೆನ್ಸ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಪ್ಲಾನ್ ಮಾಡಿರದೇ ಇರುವಂತಹ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಈಗ ಈ ರಿಟೈರ್ಮೆಂಟ್ ಫಂಡನ್ನು ಬಿಲ್ಡ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಟಾರ್ಗೆಟ್ ಅಮೌಂಟ್ ಅನ್ನ ಡಿಟರ್ಮೈನ್ ಮಾಡುವಂಥದ್ದು. ಅಂದರೆ ನಮ್ಮ ಎಮರ್ಜೆನ್ಸಿ ಫಂಡಿಗೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಬೇಕು ಅನ್ನುವಂಥದ್ದು. ಯೂಶ್ವಲಿ 6 ತಿಂಗಳ ಎಕ್ಸ್ಪೆನ್ಸಸ್ ಅನ್ನ ನಾವು ರಿಟೈರ್ಮೆಂಟ್ ಫಂಡ್ ಅಲ್ಲಿ ಇಡೋದಕ್ಕೆ ರೆಕಮೆಂಡ್ ಮಾಡ್ತೇವೆ. ನಾವು ಪ್ರೀವಿಯಸ್ ಎಕ್ಸಾಂಪಲ್ ಅನ್ನ ತಗೊಂಡ್ರೆ ಅರವಿಂದ ಪೇರೆಂಟ್ಸ್ನ ಮಂತ್ಲಿ ಎಕ್ಸ್ಪೆನ್ಸಸ್ 35,000 ಇತ್ತು. ಸೊ 6 months ಎಕ್ಸ್ಪೆನ್ಸಸ್ ಅಂದರೆ 35,000 into 6 ಅಂದರೆ 2,10,000 ಮಿನಿಮಮ್ ಅವರ ರಿಟೈರ್ಮೆಂಟ್ ಫಂಡ್ ಅಲ್ಲಿ ಇರಬೇಕು. ಈ ಅಮೌಂಟ್ ಅನ್ನ ಅಗೈನ್ ನಾವು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಎವ್ರಿ ಇಯರ್ ಎಷ್ಟು ಇನ್ಫ್ಲೇಷನ್ ಆಗುತ್ತೆ ಅಂತ ನೋಡಿಕೊಂಡು ಅಷ್ಟು ಅಮೌಂಟಿಗೆ ನಾವು ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು, ನಾವು ಈ ಅಮೌಂಟನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತೇವೆ ಅಥವಾ ಎಲ್ಲಿ ಇಡ್ತೇವೆ ಅನ್ನುವಂಥದ್ದು. ಸೊ ನಾವು ಈ ಎಮರ್ಜೆನ್ಸಿ ಫಂಡನ್ನು ವೆರಿ ಲಿಕ್ವಿಡ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇಡಬೇಕು. ಅಂದರೆ ನಮಗೆ ಯಾವಾಗ ಬೇಕಾದಾಗ ಅರ್ಜೆಂಟಿಗೆ ಆ ಅಮೌಂಟನ್ನು ತೆಗಿಲಿಕ್ಕಾಗೋ ಥರ ಇರಬೇಕು. ಸೊ ಅದು ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಇರ್ಬೋದು, ಅಥವಾ ಶಾರ್ಟ್ ಟರ್ಮ್ ಫಿಕ್ಸ್ ಡೆಪಾಸಿಟಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದೇ ಲಿಕ್ವಿಡ್ ಫಂಡ್ಸ್ಗಳಲ್ಲಿ ಇರ್ಬೋದು. ಅಂದರೆ ಗೌರ್ಮೆಂಟ್ ಬಾಂಡ್ಸನ್ನು ಕನ್ಸಿಡರ್ ಮಾಡ್ಬೋದು, ಪೆನ್ಷನ್ ಫಂಡ್ಸನ್ನು ಕನ್ಸಿಡರ್ ಮಾಡ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು,
ಟ್ರೆಷರಿ ಬಿಲ್ಸ್ ಇರ್ಬೋದು, ಸೀನಿಯರ್ ಸಿಟಿಸನ್ಸ್ ಸೇವಿಂಗ್ಸ್ ಅಕೌಂಟ್ ಇರ್ಬೋದು, ಅಥವಾ ಪೋಸ್ಟ್ ಆಫೀಸ್ ರಿಕರಿಂಗ್ ಡೆಪಾಸಿಟ್ ಇರ್ಬೋದು, ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಗಳಿರ್ಬೋದು, ಇಂತಹ ಯಾವುದೇ ಒಂದು ಲಿಕ್ವಿಡ್ ಫಂಡ್ಗಳಲ್ಲಿ ನೀವು ನಿಮ್ಮ ರಿಟೈರ್ಮೆಂಟ್ ಫಂಡನ್ನು ಇಡ್ಬೋದು. ನೆಕ್ಸ್ಟ್ ನೀವು ಈ ಗೋಲನ್ನು ರೀಚ್ ಮಾಡೋದಕ್ಕೆ ಬೇಕಾದಂತಹ ಟೈಮ್ ಲೈನನ್ನು ಸೆಟ್ ಮಾಡ್ಕೊಳ್ಬೇಕು. ನಾವು ಪ್ರೀವಿಯಸ್ ಎಕ್ಸಾಂಪಲನ್ನು ತಗೊಂಡ್ರೆ ಅರವಿಂದ್ 3 ಮಂತ್ಸಲ್ಲಿ ರಿಟೈರ್ಮೆಂಟ್ ಫಂಡನ್ನು ರೀಚ್ ಮಾಡುವಂತಹ ಗೋಲನ್ನು ಹೊಂದಿದ್ರೆ 2,10,000 ಡಿವೈಡೆಡ್ ಬೈ 3 ಅಂದರೆ ಎವ್ರಿ ಮಂತ್ ಅವ್ನು 70,000 ಈ ರಿಟೈರ್ಮೆಂಟ್ ಫಂಡಿಗೆ ಹಾಕಬೇಕಾಗತ್ತೆ. ಈಗ ಈ ಫಂಡನ್ನು ಬಿಲ್ಡ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಮೊದಲಿಗೆ ಈ ಕಾಂಟ್ರಿಬ್ಯೂಷನ್ಗೆ ಬೇಕಾದಂತಹ ಬಜೆಟನ್ನು ಮಾಡ್ಕೊಳ್ಬೇಕು. ನಾವು ಪ್ರೀವಿಯಸ್ ಎಕ್ಸಾಂಪಲನ್ನೇ ತಗೊಂಡ್ರೆ ಅರವಿಂದ್ ಎವ್ರಿ ಮಂತ್ ತಪ್ಪದೆ 70,000 ಈ ಫಂಡಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಎರಡನೆಯದು ಈ ಟ್ರಾನ್ಸ್ಫರನ್ನು ಆಟೋಮೇಟ್ ಮಾಡುವಂಥದ್ದು. ಅಂದರೆ ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ, ಈಗ ಪ್ರೀವಿಯಸ್ ಎಕ್ಸಾಂಪಲ್ ಪ್ರಕಾರ 3 ತಿಂಗಳು ಅರವಿಂದ್ ಅವನ ಸೇವಿಂಗ್ಸ್ ಅಕೌಂಟಿಂದ ಈ ರಿಟೈರ್ಮೆಂಟ್ ಫಂಡಿಗೆ 70,000 ರೂಪೀಸ್ ತಪ್ಪದೆ ಹೋಗುವ ಥರ ನೋಡ್ಕೊಳ್ಳೋದು. ಅದಕ್ಕೆ ಅವನು ಈ ಪ್ರಾಸೆಸನ್ನು ಆಟೋಮೇಟ್ ಮಾಡಿದರೆ ಅವನ ಸೇವಿಂಗ್ಸ್ ಅಕೌಂಟಿಂದ 70,000 ಆ ರಿಟೈರ್ಮೆಂಟ್ ಫಂಡಿಗೆ ಹೋಗುತ್ತೆ. ಫೈನಲ್ ಆಗಿ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳನ್ನು ಕಟ್ ಡೌನ್ ಮಾಡುವಂಥದ್ದು. ಈ ಫಂಡನ್ನು ರೀಚ್ ಮಾಡೋದಕ್ಕೆ ಅಥವಾ ಈ ರಿಟೈರ್ಮೆಂಟ್ ಪ್ಲ್ಯಾನನ್ನು ಮಾಡೋದಕ್ಕೆ ಬೇರೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳನ್ನು ಕಟ್ ಡೌನ್ ಮಾಡಬೇಕಾಗುತ್ತೆ. ಸೊ ನಮಗೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಕಟ್ ಡೌನ್ ಮಾಡಿ ಈ ರಿಟೈರ್ಮೆಂಟ್ ಫಂಡನ್ನು ಬಿಲ್ಡ್ ಮಾಡಿದರೆ ಅದು ನಮಗೆ ಎಮರ್ಜೆನ್ಸಿಯಲ್ಲಿ ನಮ್ಮ ಪೇರೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಹೀಗೆ ಬಿಲ್ಡ್ ಮಾಡಿದಂತಹ ರಿಟೈರ್ಮೆಂಟ್ ಫಂಡ್ ಒಂದ್ಸಲ ಯೂಸ್ ಮಾಡಿದ ಮೇಲೆ ಮತ್ತೆ ಅದನ್ನು ರೀಬಿಲ್ಡ್ ಮಾಡಬೇಕು. ಸೊ ಅದನ್ನು ರೀಬಿಲ್ಡ್ ಮಾಡೋದಕ್ಕೆ ಬೇಕಾದಂತಹ ಅರೇಂಜ್ಮೆಂಟ್ಗಳನ್ನು ಮತ್ತೆ ನಾವು ಮಾಡಬೇಕಾಗುತ್ತೆ. ಮತ್ತೊಮ್ಮೆ ಹೊಸ ಬಜೆಟನ್ನು ಮಾಡಿ ಎಕ್ಸ್ಪೆನ್ಸಸನ್ನು ಕಟ್ ಡೌನ್ ಮಾಡಿ ಆ ರಿಟೈರ್ಮೆಂಟ್ ಫಂಡನ್ನು ಅದೇ ಥರ ಬಿಲ್ಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಲ್ಲ ಕಂಟಿಂಜೆನ್ಸೀಸ್ಗಳನ್ನು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಎಮರ್ಜೆನ್ಸೀಸ್ಗಳನ್ನು ಫೇಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನಮ್ಮ ಎಲ್ಡರ್ಲಿ ಪಾಪ್ಯುಲೇಷನ್ನ ಹೆಚ್ಚಿನ ಪರ್ಸೆಂಟೇಜ್ ಅವರ ಫ್ಯಾಮಿಲೀಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಹಾಗೆ ಅವ್ರ ಹತ್ರ ಇನ್ಎಡಿಕ್ವೇಟ್ ಫಂಡಿಂಗ್ ಇರೋದ್ರಿಂದ ಈ ರಿಟೈರ್ಮೆಂಟ್ ಫಂಡನ್ನು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ರಿಟೈರ್ಮೆಂಟ್ ಫಂಡ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.